ಅಯ್ಯನ ಮನೆ ಇದು ರಮೇಶ್ ಇಂದಿರಾ ಅವರು ನಿರ್ದೇಶಿಸಿರುವಂಥ ವೆಬ್ ಸೀರೀಸ್. ಇದು ZEE5ನಲ್ಲಿ ರಿಲೀಸ್ ಆಗಿದೆ. ಕನ್ನಡ ವೆಬ್ ಸೀರೀಸ್ ಅನ್ನೋ ವಿಭಾಗದಲ್ಲಿ ಒಂದು ಹೊಸ ಹೆಜ್ಜೆ ಅಂತಾನೂ ಹೇಳ್ಬೋದು. ಇನ್ನು ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಸೀರೀಸ್ನ ಹೆಸರೇ ಹೇಳೋ ಹಾಗೆ ಇಲ್ಲೊಂದು ಮನೆ ಇದೆ, ಅದನ್ನು ಅಯ್ಯನ ಮನೆ ಅಂತ ಕರೀತಾರೆ. ಅಲ್ಲಿಗೆ ಈಗ ಒಬ್ಬಳು ಹೊಸ ಸೊಸೆ ಬಂದು ಸೇರ್ಕೊಂಡಿದ್ದಾಳೆ. ನನ್ನ ಹೊಸ ಜೀವನ ಇದು ಅಂತ ಅಂದುಕೊಂಡು ಎಂಟರ್ ಆದವಳಿಗೆ ಅಲ್ಲಿ ನಡೆಯೋದೇ ಬೇರೆ, ಅಲ್ಲಿನ ರಹಸ್ಯನೇ ಬೇರೆ. ಸೊ ಅದು ಏನು, ಅಲ್ಲಿ ಏನೇನಾಗಿದೆ ಆ್ಯಂಡ್ ಈಗ ಬಂದಿರೋ ಇವಳ ಕಥೆ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಅದು ಇಲ್ಲಿನ ಕಾಸ್ಟಿಂಗ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸಸ್ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ನಾವು ಯಾರನ್ನು ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡ್ತೀವಲ್ಲ, ಅವರು ಇಲ್ಲಿದ್ದಾರೆ. ಖುಷಿ ಅವರು, ಅರ್ಚನಾ ಕೊಟ್ಟಿಗೆ ಅವರು, ವಿಜಯ್ ಶೋಭರಾಜ್ ಅವರು, ಅನಿರುದ್ಧ್ ಆಚಾರ್ಯ ಅವರು, ಮಾನ್ಸಿ ಸುಧೀರ್ ಅವರು, ಹೀಗೆ ಸಾಕಷ್ಟು ಜನ ಒಳ್ಳೆ ಒಳ್ಳೆ ಪ್ರತಿಭೆಗಳು. ಆ್ಯಕ್ಚುಲಿ ಹಿಂದಿಲಿ ಅದೇ ಆಗ್ತಾ ಇರೋದು ಅಲ್ವಾ. ಸ್ಕ್ರೀನ್ ಮೇಲೆ ಅಂಡರ್ ರೇಟೆಡ್ ಅಂತ ಅನಿಸಿದವರಿಗೆಲ್ಲ ಈ OTT ಪ್ಲ್ಯಾಟ್ಫಾರ್ಮ್ಸ್ನಿಂದ, ವೆಬ್ ಸೀರೀಸ್ನಿಂದ ಹೆಚ್ಚು ಅವಕಾಶಗಳು, ಹೆಸರು ಸಿಗ್ತಾ ಇದೆ. ಸೊ ಆ ರೀತಿ ಇಲ್ಲೂ ಆಗಿದೆ ಆ್ಯಂಡ್ ಅವರೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕೂಡ. ಸ್ಪೆಷಲಿ ವಿಜಯ್ ಶೋಭರಾಜ್ ಅವರು ಆ್ಯಂಡ್ ಮೇನ್ಲಿ ಅರ್ಚನಾ ಕೊಟ್ಟಿಗೆ ಅವರು, ಅವರ ಪಾತ್ರನೇ ಸಖತ್ತಾಗಿತ್ತು. ಆ್ಯಕ್ಚುಲಿ ಯಾವ ಪಾತ್ರನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಇಲ್ಲಿ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಎಷ್ಟು ಸ್ಪೇಸ್ ಇತ್ತೋ ಅಷ್ಟರಲ್ಲಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವರನ್ನು ತೋರಿಸಿರೋ ರೀತಿಯೂ ಅಷ್ಟೇ. ಆ ಕ್ಯಾಮ್ರಾ ಆ್ಯಂಗಲ್ಸ್, ಝೂಮ್ ಇನ್ ಶಾಟ್ಗಳು ಇವೆಲ್ಲ ಚೆನ್ನಾಗಿದ್ವು. ಈ ಕಡೆ ಖುಷಿಯವರು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಇದನ್ನು ಕ್ಯಾರಿ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಇನ್ನು ಇಲ್ಲಿನ ಮೂಡ್ ಚೆನ್ನಾಗಿ ಸೆಟ್ ಆಗುತ್ತೆ ಹಲವು ಡಿಪಾರ್ಟ್ಮೆಂಟ್ಗಳಿಂದ. ಆ ಮನೆ, ಆ ವರಾಂಡ, ಸಣ್ಣ ಸಣ್ಣ ರೂಮ್ಗಳು, ಬಾಗಿಲುಗಳು, ಆ ದೇವರ ಮನೆ, ಅಲ್ಲಿ ಓಡಾಡೋ ಕ್ಯಾಮ್ರಾ, ಸ್ಟಾರ್ಟಿಂಗ್ ಕಾರಲ್ಲಿ ಮಾತಾಡೋ ಸೀಕ್ವೆನ್ಸ್ನಿಂದನೇ ಒಂದು ಮೂಡ್ ಅಂತ ಸೆಟ್ ಆಗುತ್ತೆ. ಆ್ಯಂಡ್ ಇಲ್ಲಿನ ರೈಟಿಂಗ್ನ ಪಕ್ಕಕ್ಕಿಟ್ಟರೆ ಇದಕ್ಕೆ ಇನ್ನೂ ಪೊಟೆನ್ಷಿಯಲ್ ಇತ್ತು. ಈ ಕ್ಯಾರೆಕ್ಟರ್ಗಳನ್ನು, ಈ ಪ್ಲೇಸನ್ನು ಅಥವಾ ಈ ಐಡಿಯಾವನ್ನು ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಮಾಡಿದರೆ ಸಖತ್ತಾಗಿರೋದು, ಸಖತ್ ಎಕ್ಸ್ಪೀರಿಯನ್ಸ್ನ ಕೊಡೋದು ಅಂತ ಅನಿಸಿದ್ದು ಸ್ಪೆಷಲಿ ಈ ಡಿಪಾರ್ಟ್ಮೆಂಟ್ಗಳ ವರ್ಕಿಂದನೇ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಅದು ಇದರ ರೈಟಿಂಗ್ ಅಂತ ಹೇಳ್ತೀನಿ. ಅಂದರೆ ಇಷ್ಟು ಸಾಕು ನಡೆಯುತ್ತೆ ಅನ್ನೋ ಥರ ಬರೆದಿರೋ ಹಾಗಿತ್ತು. ಇದೊಂದು ಮರ್ಡರ್ ಮಿಸ್ಟ್ರಿ, ಮೇನ್ಲಿ ಇದರ ಕೋರೇನೇ ಅದು ಅಯ್ಯನ ಮನೆಯ ರಹಸ್ಯ ಏನು ಅಂತ. ಬಟ್ ಅದನ್ನು ತುಂಬ ಕ್ಯಾಶುವಲ್ ಆಗಿ ಟ್ರೀಟ್ ಮಾಡಿದ್ದಾರೆ ಅಂತ ಅನಿಸ್ತು. ಪಾತ್ರಗಳನ್ನು, ಸೀಕ್ವೆನ್ಸ್ಗಳನ್ನು ಡೆವಲಪ್ ಮಾಡಿಲ್ಲ ಅಂತ ಅನಿಸ್ತು. ಆಲ್ಸೋ ರೀಸನ್ಸ್ ಅಷ್ಟು ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ ಆ್ಯಂಡ್ ಮೇನ್ಲಿ ಲೂಪ್ ಹೋಲ್ಸ್, ಇಷ್ಟು ಜನ ಇರ್ತಾರೆ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ಥರ ಬರೆದಿದ್ದಾರೆ. ಸಾಕಷ್ಟು ಲಿಬರ್ಟಿನ ತಗೊಂಡಿದ್ದಾರೆ. ಈಸಿಯಾಗಿ ಎಲ್ಲ ಆಗ್ಬಿಡುತ್ತೆ ಆ ಮನೇಲೇನೆ ಆ್ಯಂಡ್ ಒಂದು ಡೌಟ್ ಕೂಡ ಬರಲ್ಲ, ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರಿಗೂ ತಲೆನೂ ಇಲ್ಲ ಅನ್ನೋ ಥರ. ಅದೇ ಇಟ್ಸ್ ಲೈಕ್ ಪಾತ್ರಗಳು ಇದ್ದಾವೆ ಬಟ್ ಅವುಗಳಿಗೆ ಬಾಡಿನೇ ಇಲ್ಲ ಅಥವಾ ಸೋಲ್ ಇಲ್ಲ ಅನ್ನೋ ಥರ. ಓಕೆ, ಇವರು ಸತ್ರು ಅಷ್ಟೇ, ಏನಾಯಿತು ಏನಿಲ್ಲ ಯಾರೂ ಅಷ್ಟು ಮುಂದುವರಿಯೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಇನ್ನೂ ಒಂದಷ್ಟು ಜನ ಸಾಯ್ತಾರೆ ಅಷ್ಟೇ. ಸೊ ಬರವಣಿಗೆ ವೀಕ್ ಆಗಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಅದೇ ಆಗಲೇ ಹೇಳಿದ ಹಾಗೆ ಇಷ್ಟು ಸಾಕಾಗತ್ತೆ ಅನ್ನೋ ಥರ ಇತ್ತು. ಬಟ್ ಮರ್ಡರ್ ಮಿಸ್ಟ್ರೀಸ್ ಅಂದಾಗ, ಸ್ಪೆಷಲಿ ಒಂದು ಥ್ರಿಲ್ಲರ್ ಥರ ಅದನ್ನು ಟ್ರೀಟ್ ಮಾಡ್ತಿದ್ದಾರೆ ಅಂದಾಗ, ಅದೇ ಗುರಿ ಅಂದಾಗ ಈ ರೈಟಿಂಗ್ ಸಾಕಾಗಲ್ಲ ಅಂತ ಅನ್ನಿಸ್ತು. ತುಂಬ ಬೇಸಿಕ್ ಆಗಿತ್ತು ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ಇದೊಂದು ಆವ್ರೇಜ್ ಟು ಎಬೋ ಅವರೇಜ್ ಸೀರೀಸ್ ಅಂತ ಹೇಳ್ತೀನಿ. ಐ ಆಮ್ ಹ್ಯಾಪಿ ಈ ಥರ ಒರಿಜಿನಲ್ ಆಗಿ ನಮ್ಮಲ್ಲೂ ಪ್ರಯತ್ನಗಳು ಶುರು ಆಗಿದ್ದಾವೆ ಅಂತ, ಮೊದಲ ಹೆಜ್ಜೆ ಅಂತ. ಬಟ್ ಆಲ್ಸೋ ಸಿನಿಮಾಗಳಲ್ಲಿ ವಿಜುವಲ್ಸ್, ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಬೋದು. ಬಟ್ ವೆಬ್ ಸೀರೀಸ್ಗಳಲ್ಲಿ ಮೇನ್ಲಿ ಬೇಕಾಗಿರೋದು ಸ್ಟ್ರಾಂಗ್ ರೈಟಿಂಗ್ ಆ್ಯಂಡ್ ಅವುಗಳಲ್ಲಿ ಸಾಕಷ್ಟು ಮೇಲೆ ಬಂದಿದ್ದಾವೆ ಇಂಡಿಯನ್ ವೆಬ್ ಸೀರೀಸ್ ಕೂಡ. ಸೊ ಅದ್ರ ಕಡೆಗೆ ಇನ್ನೂ ಹೆಚ್ಚು ಗಮನ ಕೊಡಲಿ ಅಂತ ಕೇಳ್ಕೊಳ್ತೀನಿ, ಹಾಗೆ ವಿಶ್ ಮಾಡ್ತೀನಿ ಕೂಡ. ಇನ್ನು ನಿಮಗೆ ಈ ಸೀರೀಸ್ನ ನೋಡಬೇಕು ಅಂತ ಅನಿಸಿದ್ರೆ, ಇದು ನಿಮಗೆ ZEE5ನಲ್ಲಿ ಸಿಗುತ್ತೆ. 20 ನಿಮಿಷದ 6 ಎಪಿಸೋಡ್ಗಳು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ವೆಬ್ ಸೀರೀಸ್ನ ಬಗ್ಗೆ. ಇನ್ನು ನೀವು ಇದನ್ನು ಆಲ್ರೆಡಿ ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.